ನಮಸ್ಕಾರ ರೈತ ಬಂಧುಗಳೇ ಮತ್ತು ಸಹೋದರಿಯರೇ. ಇಂದಿನ ವಿಡಿಯೋದಲ್ಲಿ ನಾವು ಕಬ್ಬಿನ ಬೆಳೆಯಲ್ಲಿ ಕಳೆ ನಿರ್ವಹಣೆ ಕುರಿತು ತಿಳಿದುಕೊಳ್ಳೋಣ. ಕಳೆ ಎಂದರೆ ಬೆಳೆಗೆ ಅಗತ್ಯವಿಲ್ಲ ಸಸ್ಯಗಳು. ಇವು ಕಬ್ಬಿನೊಂದಿಗೆ ನೀರು, ಪೋಷಕಾಂಶಗಳು ಮತ್ತು ಸೂರ್ಯನ ಬೆಳಕಿಗಾಗಿ ಸ್ಪರ್ಧಿಸುತ್ತವೆ. ಸರಿಯಾದ ಸಮಯದಲ್ಲಿ ಕಳೆ ನಿಯಂತ್ರಣ ಮಾಡದಿದ್ದರೆ ಕಬ್ಬಿನ ಇಳುವರಿಯಲ್ಲಿ 30ರಿಂದ 40% ಇಳಿಕೆ ಉಂಟಾಗಬಹುದು. ದುಬ್ಬು ಹುಲ್ಲು, ಜೋಳದ ಕಳೆ ಮತ್ತು ಗಜರಿ ಹುಲ್ಲು ಕಬ್ಬಿನ ಹೊಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಳೆಗಳಾಗಿವೆ. ಈ ಕಳೆಗಳು ವೇಗವಾಗಿ ಬೆಳೆಯುತ್ತವೆ. ವಿಶೇಷವಾಗಿ ನೆಟ್ಟ ನಂತರದ ಮೊದಲ 90ರಿಂದ 120 ದಿನಗಳಲ್ಲಿ ಕಬ್ಬಿನ ಬೆಳವಣಿಗೆಯ ಮೇಲೆ ಹೆಚ್ಚು ದುಷ್ಪರಿಣಾಮ ಬೀರುತ್ತದೆ. ಈ ಅವಧಿಯೇ ಕಬ್ಬಿನ ಬೆಳೆಗೆ ಅತ್ಯಂತ ಮಹತ್ವದಾಗಿದೆ. ಕಳೆ ನಿಯಂತ್ರಣವನ್ನು ಸರಿಯಾದ ಭೂಮಿ ಸಿದ್ಧತೆಯಿಂದಲೇ ಆರಂಭಿಸಿ. ನಾಟಿ ಮಾಡುವಾಗ ಸಾಲುಗಳ ನಡುವೆ ಸೂಕ್ತ ಅಂತರವನ್ನು ಕಾಯ್ದುಕೊಳ್ಳಿ. ಇದರಿಂದ ಉಳುಮೆ ಹಾಗೂ ಮಧ್ಯಂತರ ಕೃಷಿ ಕಾರ್ಯಗಳು ಸುಲಭವಾಗುತ್ತವೆ. ನಾಟಿ ಮಾಡಿದ ನಂತರ 30, 60 ಮತ್ತು 90 ದಿನಗಳಲ್ಲಿ ಕೈಯಿಂದ ಕಳೆ ತೆಗೆಯುವುದು ಹಾಗೂ ಕೊಳೆ ಹೊಡೆಯುವುದು ಉತ್ತಮ ಫಲಿತಾಂಶ ನೀಡುತ್ತದೆ. ಜೊತೆಗೆ ಕಾಳು ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳೆದರೆ ಪ್ರಮಾಣ ಸಹಜವಾಗಿಯೇ ಕಡಿಮೆ ಆಗುತ್ತದೆ. ನಾಟಿ ಮಾಡಿದ ತಕ್ಷಣ ಅಟ್ರಜಿನ್ ಅಥವಾ ಪೆಂಡಿಮಿಥಲಿನ್ ಮುಂತಾದ ಪೂರ್ವ ಮೊಳಕೆ ಕಳೆನಾಶಕಗಳನ್ನು ಬಳಸಿದರೆ ಕಳೆ ಬೀಜಗಳ ಮೊಳೆಯುವುದನ್ನು ತಡೆಯಬಹುದು. ಈಗಾಗಲೇ ಬೆಳೆದಿರುವ ಕಳೆಗಳಲ್ಲಿ 2,4-D ಮುಂತಾದ ನಂತರದ ಮೊಳಕೆ ಕಳೆನಾಶಕವನ್ನು ಶಿಫಾರಸಿನಂತೆ ಬಳಸಬಹುದು. ಆದರೆ ಯಾವಾಗಲೂ ಶಿಫಾರಸು ಮಾಡಿದ ಪ್ರಮಾಣ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ. ಅತ್ಯುತ್ತಮ ಫಲಿತಾಂಶ ಸಮಗ್ರ ಕಳೆ ನಿರ್ವಹಣೆ ಪದ್ಧತಿಯಿಂದಲೇ ದೊರೆಯುತ್ತದೆ. ಇದರಲ್ಲಿ ಕೈಯಿಂದ ಕಳೆ ತೆಗೆಯುವುದು, ಮಧ್ಯಂತರ ಕೃಷಿ ಕಾರ್ಯಗಳು ಹಾಗೂ ಕಳೆನಾಶಕಗಳ ಬಳಕೆಯನ್ನು ಸಮರ್ಪಕವಾಗಿ ಸಂಯೋಜಿಸಲಾಗುತ್ತದೆ. ಇದರಲ್ಲಿ ಕಬ್ಬಿನ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತದೆ ಮತ್ತು ಹೆಚ್ಚಿನ ಇಳುವರಿ ಪಡೆಯಬಹುದು. ಆದ್ದರಿಂದ ಸರಿಯಾದ ಸಮಯದಲ್ಲಿ ಕಳೆ ನಿಯಂತ್ರಣ ಮಾಡುವುದು ಯಶಸ್ವಿ ಕಬ್ಬು ಕೃಷಿಯ ಪ್ರಮುಖ ಗುಟ್ಟಾಗಿದೆ. ಮುಂದಿನ ವಿಡಿಯೋದಲ್ಲಿ ಮಣ್ಣು ಏರಿಸುವಿಕೆ ಹಾಗೂ ರಟೂನ್ ಬೆಳೆ ನಿರ್ವಹಣೆ ಕುರಿತು ತಿಳಿದುಕೊಳ್ಳೋಣ. ಕಬ್ಬು ಕೃಷಿಗೆ ಸಂಬಂಧಿಸಿದ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಪ್ಲಾನೆಟ್ ಟೈಮ್ ಫಾರ್ಮ್ ಚಾನೆಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.